ಫೋನ್ ಯಾರ್ದೋ ಏನೋ, ಯಾಕೆ ರಿಸೀವ್ ಮಾಡ್ಬೇಕಾಗಿತ್ತು? ಯಾರ್ದೋ ಏನ್ರಿ ಬಂತು? ನೀವು ಹಾಗೆ ಮಾತಾಡ್ತಿರಲ್ಲ. ಪ್ರತಾಪ್ದೇ ಫೋನು, ನೀವ್ ಇಟ್ಕೊಂಡಿರಿ ಅಂತ ನನ್ನ ಕೈಲಿ ಕೊಟ್ಟಿದ್ರು. ಊರಲ್ಲಿ ಕಾರ್ಯ ಮಾಡ್ತಿದ್ರು, ತುಂಬಾ ದುಃಖದಲ್ಲಿದ್ರು. ಅವ್ರಲ್ಲಿ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ತಗೊಳ್ಳಿ ನಿಮಗ್ ಫೋನ್ ಬಂದಿದೆ ಅಂತ ಕೊಡ್ಲಾ? ಹಾಗನ್ನ ನನಗೆ ಓದು ಬರ್ದೇ ಇರ್ಬೋದು, ಆತ ರೀತಿ ಇರುವಾಜು ನಂಗೆ ಗೊತ್ತೈತೆ. ಫೋನ್ ರಿಸೀವ್ ಮಾಡಬಾರ್ದಾಗಿತ್ತು, ಕಟ್ ಮಾಡ್ಬೇಕಿತ್ತು, ಇಲ್ಲ ಸೈಲೆಂಟ್ ಮಾಡ್ಬೇಕಾಗಿತ್ತು. ಪದೇ ಪದೇ ಫೋನ್ ಬರ್ತಿತ್ತು ರೀ, ಏನೋ ಅರ್ಜೆಂಟ್ ಇರ್ಬೇಕು. ಫೋನ್ನ ರಿಸೀವ್ ಮಾಡಿ ಇಲ್ಲಿ ಪರಿಸ್ಥಿತಿ ಹೀಗಿದೆ ಅಂತ ಹೇಳೋಣ ಅನ್ಕೊಂಡೆ. ತಪ್ಪ? ನೀನಾಗ ಅನ್ಕೊಂಡೆ, ಅದ್ರ ಬಾಸ್ ನೋಡಿ ಹೆಂಗ್ ಅನ್ಕೊಂಡವ್ರೆ? ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಅಂತ ನನಗ್ ಹೇಗ್ರಿ ಗೊತ್ತಾಗ್ಬೇಕು? ಇಂಥ ಸಂದರ್ಭದಲ್ಲಿ ಯಾರ್ಯಾರೋ ಫೋನ್ ಮಾಡ್ತಾರೆ, ಸಮಾಧಾನ ಹೇಳ್ತಾರೆ, ಏನು ಎತ್ತ ಅಂತ ವಿಚಾರಿಸ್ತಾರೆ. ಕಾಂಚನ ಅನ್ನೋಳು ಫೋನ್ ಮಾಡ್ತಾಳೆ, ಅವಳನ್ನ ಕಂಡ್ರೆ ಪ್ರತಾಪ್ಗಾಗಲ್ಲ ಅಂತ ನನಗ್ ಕನ್ಸ್ ಬೀಳ್ಬೇಕಾ? ಕಾಂಚನ ಯಾರು? ಕಾಂಚನ ಯಾರು ಅಂತ ನನಗ್ ಗೊತ್ತು. ಕಾಂಚನ ಅಂದ್ರೆ ನಮ್ಮೂರನ್ ಪಾಳ್ ಬಿದ್ದ ಅರಮನೆಯಲ್ಲಿ ಹಿಂದೆ ಇದ್ದ ಮಹಾರಾಣಿ. ಮಹಾರಾಜ ಅವಳನ್ನ ಕೊಂದ್ಬಿಟ್ನಂತೆ. ಆಗ್ಲಿಂದ ಅವಳು ಪ್ರೇತಾತ್ಮ ಆಗಿ ತಲೆ ಕೂದಲೆಲ್ಲ ಉದ್ದುದಕ್ಕೆ ಹಂಗೆ ಬಿಟ್ಕೊಂಡು, ಬಿಳಿ ಸೀರೆ ಉಟ್ಕೊಂಡು, ಅರಮನೆ ತುಂಬ, ತೋಟ ತುಂಬ, ಪ್ರತಿ ಉಡುಮೆನಾಗು ಅಂತ ಓಡಾಡ್ತಾ ಸುತ್ತಾಡ್ತಾ ಇರ್ತಾಳಂತೆ. ಸಾವಿತ್ರಿ, ನಮ್ಮಪ್ಪಯ್ಯ ಏನು ಹೇಳ್ದಂತ ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ಅವನ್ ಯಾವ್ದೋ ಹಳೆ ರಾಜನ್ ಕತೆ ಹೇಳ್ತಾವನೆ. ಯಾವ್ದು ಕ್ಯಾಮ್ರಾ ಇದ್ರೆ ನೋಡೋಗು, ನಂಗೊಂದ್ ಸ್ವಲ್ಪ ಕೆಲಸ ಐತೆ. ಹಳೇದ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡು. ಸನ್ನಿ, ಏನಾಯ್ತು ಸನ್ನಿ? ಆಗ್ಲಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಸಾವಿತ್ರಿ ಯಾವುದೋ ಫೋನ್ ಬಂದಿದೆ ಅಂತ ಹೇಳಿದಾಗಿಂದ ನೀನ್ ತುಂಬಾ ಡಿಸ್ಟರ್ಬ್ಡ್ ಆಗಿದ್ಯಾ. ಯಾರದು ಕಾಂಚನ? ಗೊತ್ತಿಲ್ಲ. ಮತ್ತ್ಯಾಕೆ ಆ ಥರ ಸೀನ್ ಕ್ರಿಯೇಟ್ ಮಾಡಿದೆ? ಏನಾಗ್ತದೆ ಸನಿ? ತಲೆ ಸುತ್ತಾ ಇದೆಯಾ? ಮೋಸ್ಟ್ಲಿ ನಿನಗೆ ಹಸಿವಾಗಿದೆ ಅಂತ ಕಾಣಿಸುತ್ತೆ. ಇರು, ನಾನು ಹೋಗಿ ಊಟ ತಗೊಂಡ್ಬರ್ತೀನಿ. ಪರ್ಫೆಕ್ಟ್ಲಿ ಆಲ್ ರೈಟ್. ಅದಕ್ಕೆ ಯಾಕೆ ಹೀಗೆ ಕಿರ್ಚ್ತಾ ಇದೆಯಾ? ನಾನೆಲ್ಲಿ ಕಿರ್ತೆ? ನೋಡು, ಸುಮ್ಮನೆ ಸ್ಟ್ರೈನ್ ಮಾಡ್ಕೋಬೇಡ.
ಆರಾಮಾಗಿ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ತಿನ್ನೋಕೊಂಚೂರು ಏನಾರು ತರ್ಲಾ? ಮೇಡಮ್ ಹಶ್ವಿಲ್ಲ. ಹಾಗಂದ್ರೆ ಹೇಗ್ ಪುಟ? ಸ್ವಲ್ಪ ಕುಡಿಯೋದಕ್ಕಾದ್ರೂ ಏನಾರು ತರ್ತೀನಿ. ಮೇಡಮ್ ಏನು ಬೇಡ. ಸರಿ, ನೀನ್ ರೆಸ್ಟ್ ಮಾಡು. ಅತ್ತಿಗೆ, ಐಮ್ ಸಾರಿ ಅತ್ತಿಗೆ. ನಾನು ನಿಮ್ಮ ಹತ್ರ ಆ ರೀತಿ ಮಾತಾಡಬಾರ್ದಾಗಿತ್ತು. ದಯವಿಟ್ಟು ನನ್ನ ಕ್ಷಮಿಸಿ. ಅದಕ್ಕೆ ಒಂದು ನಿಮಿಷ, ನಾನೇ ಕಾಫಿ ಮಾಡ್ತೀನಿ. ನೀವು ಮೊದಲೇ ಟಯರ್ಡ್ ಆಗಿದ್ದೀರಾ, ಬನ್ನಿ ಕೂತ್ಕೊಳ್ಳಿ. ನಾನೇ ನನ್ನ ಕೈಯಾರೆ ಕಾಫಿ ಮಾಡ್ಕೊಡ್ತೀನಿ. ಓಕೆ? ಬೇಡ. ಅದಕ್ಕೆ ನನಗೆ ಫೋನ್ ಬಂದಿದ್ದು, ನಾನು ನಿಮ್ಮ ಮೇಲೆ ರೇಗಾಡಿದ್ದು ಎಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಓಫಿ, ಆ ಫೋನು ನಿಮ್ಗೋಸ್ಕರ ಬಂದಿತ್ತು. ಅದನ್ನ ನಿಮಗೆ ಹೇಳ್ಬೇಕಾಗಿತ್ತು, ನಾ ಹೇಳ್ದೆ. ಅಲ್ಲಿಗೆ ಆ ವಿಷಯ ಮುಗೀತು ಅಲ್ವಾ? ಮತ್ತೆ ಅದಕ್ಕೆ ಆ ಫೋನು ಎಷ್ಟೊತ್ತಿಗೆ ಬಂತು ಅಂದ್ರೆ? ಫೋನ್ನಲ್ಲಿ ಟೈಮ್ ಇರುತ್ತಲ್ಲ ಪ್ರತಾಪ್. ಕರೆಕ್ಟ್ ಅಲ್ವಾ? ನಾನು ಮೊಬೈಲೇ ನೋಡಿಲ್ಲ ನೋಡಿ. ಮಧ್ಯಾಹ್ನ 1:30 ಮಾಡಿದ್ದಾರೆ. ಅಷ್ಟೊತ್ತಿಗೆ ಮಾಡಿದ್ರೆ ಯಾರಿಗೆ ಮಾತಾಡಕ್ಕಾಗುತ್ತೆ? ನೀವು ಮಾಡಿದ್ ಕರೆಕ್ಟ್. ಕರೆಕ್ಟ್ ನೀವು ಮಾಡಿದ್ದು. ಅದಕ್ಕೆ ತುಂಬಾ ಹೊತ್ತು ಮಾತಾಡಿದ್ರ? ಏನಂದ್ರು? ಪ್ರತಾಪ್ ಹತ್ರ ಮಾತಾಡ್ಬೇಕು, ಈಗ ಬೇಡ, ಆಮೇಲೆ ಪ್ರತಾಪ್ಗೆ ಫೋನ್ ಮಾಡಕ್ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಅವಳು ಕಾಂಚನ ಅಂತಾನೆ ಫೋನ್ ಮಾಡಿದ್ಲ? ಕಾವ್ಯ, ದಿವ್ಯ, ಶ್ರಾವ್ಯ ಅಂದ್ರೆ ನೀವೇನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರೇನೋ ಅಂತ. ಕಾಂಚನನೇ ಫೋನ್ ಮಾಡಿದ್ದಾನೆ? ಹೌದು, ಕಾಂಚನ ಅನ್ನೋರೇ ಫೋನ್ ಮಾಡಿದ್ರು. ನನಗ್ ಕಾಂಚನ ಅನ್ನೋರು ಬೇರೆ ಯಾರು ಗೊತ್ತಿಲ್ಲ. ನಾನು ಮೊದಲನೇ ಸರ್ತಿ ಆ ಹೆಸರು ಕೇಳಿದ್ದು. ಯಾರದು? ಗೊತ್ತಿಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಅದ್ಗೆ ವಾಯ್ಸ್ ಹೇಗಿತ್ತು? ತುಂಬಾ ಮೃದು ಸ್ವಭಾವದವರು ಅಂತ ಅನಿಸ್ತು. ವಿನುತಾ ಹೋಗಿದ್ ವಿಷಯ ಹೇಳ್ದೆ, ತುಂಬಾ ಬೇಜಾರು ಮಾಡ್ಕೊಂಡ್ರು. ವಿನುತಾ ಹೋಗಿದ್ ವಿಚಾರ ಹೇಳಿದ್ರ? ಅದಕ್ಕೇನಂದ್ಲು? ಬೇಜಾರು ಮಾಡ್ಕೊಂಡ್ರು. ಆಮೇಲೆ ಪ್ರತಾಪಕ್ ಫೋನ್ ಮಾಡಕ್ ಹೇಳಿ ಅಂತ ಹೇಳಿದ್ರು. ಅಷ್ಟೇನಾ? ಮತ್ತೇನು ಮಾತಾಡ್ಲಿಲ್ಲ ತಾನೆ? ಇಲ್ಲ. ಓಕೆ ಅದಕ್ಕೆ, ಥ್ಯಾಂಕ್ ಯು. ಅದಕ್ಕೆ ಅವರು ಫೋನ್ ಮಾಡಿರೋ ವಿಚಾರ, ಆಮೇಲೆ ಫೋನ್ ಮಾಡಬೇಕು ಅಂತ ಹೇಳಿರೋ ವಿಚಾರ ಮಮ್ಮಿಗೆ ಗೊತ್ತಾಗೋದು ಬೇಡ. ಅಂದ್ರೆ
ಮಮ್ಮಿ ಈಗಾಗಲೇ ತುಂಬಾ ಟೆನ್ಷನಲ್ಲಿದ್ದಾರೆ. ಈ ವಿಷಯನೂ ಗೊತ್ತಾಗಿ ತುಂಬಾ ತಲೆ ಕೆಡಿಸ್ಕೊತಾರೆ. ಅದಕ್ಕೆ ಮಮ್ಮಿ ಗೊತ್ತಾಗೋದು ಬೇಡ ಅಂತ ಅಷ್ಟೇ, ಮತ್ತೇನಿಲ್ಲ. ಹಾ, ಸದ್ಯ ಅತ್ತಿಗೆ ಹತ್ರ ಯಾವ ವಿಷಯನೂ ಹೇಳಿಲ್ಲ ಅವಳು. ಮೈ ಗಾಡ್. ಹಲೋ 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 ಯಾರು ಮಾತಾಡ್ತಿರೋದು? ಯಾಕೆ ಹೋಗ್ತೀರಾ ಪ್ರತು? ನಿಮ್ ವಾಯ್ಸ್ ಕೇಳಿ ನನಗ್ ಮಾತೇ ಹೊರಡ್ತಿಲ್ಲ ಗೊತ್ತಾ? ಪ್ರತು ಪ್ರತು ನಾನ್ ಯಾರು ಅಂತ ಗೊತ್ತಾಯ್ತಾ? ನನ್ನ ವಾಯ್ಸ್ ನ ಮರ್ತಿಲ್ಲ ಅಲ್ವಾ? ಕಾಂಚನ? Oh my God, I can't believe this. ನಿನಗೆ ನೆನಪಿದೆ? ನಂಗೆ ಗೊತ್ತಿತ್ತು ನೀನ್ ನನ್ನನ್ನು ಮರೆಯೋಲ್ಲ ಅಂತ. I knew. Oh God. ಇಷ್ಟು ವರ್ಷ ಇದ್ದಿದ್ದೋಳು ಈಗ ಯಾಕೆ ಫೋನ್ ಮಾಡಿದ್ಯಾ? ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಕಾಲ್ ಮಾಡಿದೆ. ನಮ್ಮಿಬ್ಬರ ಮಧ್ಯೆ ಯಾವ ಮಾತು ಉಳಿದಿದೆ? ಎಲ್ಲ ಮುಗ್ದೋಗಿದೆ. ಎಲ್ಲ ಮುಗ್ದಿದ್ರೆ ಮರ್ತು ಹೋಗಿರ್ತಿದ್ದೆ. ಆದ್ರೆ ನನ್ ವಾಯ್ಸ್ ಕೇಳಿದ ತಕ್ಷಣ ನೋಡು ನೀನ್ ಹೇಗ್ ಮಾತಾಡ್ದೆ. ಯಾಕೆ ಹೇಳು? ಮರೆಯುವಂತ ಸಂಬಂಧ ಅಲ್ಲ ಅಲ್ವಾ ನಮ್ದು? ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಏನೂ ಇಲ್ಲ. ಇಡು ಫೋನ್. ಗಾಳಿ ತಣ್ಣಗ್ ಬೀಸ್ತಿತ್ತು ಕಣವ, ಅದಕ್ಕೆ ಕುಂತ್ಕೊಂಡೆ. ಏನು ವಿಷಯ? ಯಾಕೋ ತುಂಬಾ ಗೊಂದಲ ಆಗ್ತಿದೆ ಮಾವ. ಗೊಂದಲನ? ಏನವ? ಪ್ರತಾಪ್ ಬಂದಿದ್ರು, ಫೋನ್ ಮಾಡಿದ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಹೋದ್ರು. ಫೋನ ಯಾರ್ದವ? ಅದೇ
ಕಾಂಚನ ಅನ್ನೋಳು ಫೋನ್ ಮಾಡಿದ್ಲು ಅಂತ ನಾನು ಎಲ್ರ ಮುಂದೆ ಹೇಳ್ದೆ. ಆಗೇನೋ ಪ್ರತಾಪ್ ನನ್ನ ಬೈದ್ಬಿಟ್ರು. ಆದ್ರೆ ಆಮೇಲೆ ನನ್ನ ಹತ್ರ ಬಂದು ಕಾಂಚನ ಯಾಕೆ ಫೋನ್ ಮಾಡಿದ್ಲು, ಏನ್ ಹೇಳಿದ್ಲು ಅಂತ ಕೇಳಿದ್ರು. ಅಲ್ಲ ಕಣವ, ಆ ಹೆಣ್ಣು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರು. ಗೊತ್ತಿಲ್ಲದಿರೋ ಹೆಣ್ಣು ಬಗ್ಗೆ ಯಾಕಂತ ಅಷ್ಟೊಂದು ಕುತೂಹಲ? ಗೊತ್ತಿಲ್ದೇ ಇರೋಳು ಅಂತ ಅನ್ನಿಸ್ತಾ ಇಲ್ಲ ಮಾವ. ಏನೋ ಇದೆ ಇದ್ರ ಹಿಂದೆ. ಇದನ್ನೆಲ್ಲ ನಾನು ಸತ್ಯಂಗ್ ಹೇಳಿದ್ರೆ ಅವ್ರ ಕಿವಿ ಮೇಲೆ ಹಾಕೊಳ್ಳಲ್ಲ, ಸೀರಿಯಸ್ ಆಗು ತಗೊಳಲ್ಲ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ನಾನು ವಿಷಯ ಹೇಳ್ತೀನಿ, ಕೇಳ್ತೀಯ ಮಗಳೇ? ನೋಡು, ನೀನು ಆ ಸುಳಿನಾಗೆ ಸಿಕ್ಕಾಕಬೇಡ. ನಾನಾಯ್ತು ನನ್ ಗಂಡ ಆಯ್ತು ಅಂತ ಸುಮ್ಕಿದ್ ಬಿಡು. ಅದೇಗಾಗುತ್ತೆ ಮಾವ? ಪ್ರತಾಪ್ ಇವತ್ ನನ್ನ ಬೈದ್ಬಿಟ್ರು ಅಂತ ನಾನ್ ಸುಮ್ನಾದ್ರೆ ನಾಳೆ ಇದರಿಂದಾನೇ ಏನಾದ್ರೂ ಒಂದ್ ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ನಾನು ಕಾರಣ ಆಗ್ತೀನಿ ಅಲ್ವಾ? ಅದೇ ಇವತ್ತೇ ನಾನು ವೈಶಾಲಿ ಅವ್ರಿಗೆ ಮಾವಂಗೆ ಈ ವಿಷಯ ಹೇಳಿದ್ರೆ ಅವರಾದ್ರೂ ಪ್ರತಾಪ್ ಹತ್ರ ಮಾತಾಡ್ತಾರೆ. ಏನಾರ ಹೆಚ್ಚು ಕಡಿಮೆ ಆದ್ರೆ ನಿನ್ ತಲೆಗೆ ಬರ್ತದ ಕಣವ. ಎಲ್ಲ ನಿನ್ ಮ್ಯಾಗೆ ಗೂಬೆ ಕೂರಿಸ್ತಾರೆ. ಅದ್ರ ಬದಲು ಅವ್ರವ್ರ ಬದುಕು ಅವ್ರವ್ರ ಬದುಕೊಳ್ಳಿ ಅಂತ ಬಿಟ್ಬಿಡು. ನೋಡವ, ನೀನ್ ಖುಷಿಯಾಗಿದ್ರೆ ನನ್ನ ಮಗ ಖುಷಿಯಾಗಿರ್ತಾನೆ. ನೀ ಸಂಕಟ ಪಟ್ರೆ ಅವನು ಸಂಕಟ ಪಡ್ತಾನೆ. ಅದನ್ನ ನನ್ನ ಕೈ ನೋಡಕ್ ಆಗಕ್ಕಿಲ್ಲ ಕಣವ. ಇಷ್ಟೇ ಕಣವ ನನಗ್ ಗೊತ್ತಿರೋದು. ಇದ್ರ ಮ್ಯಾಗೆ ನಿನಗ್ ಬಿಟ್ಟಿದ್ದು. ನಿನ್ನ ತಳಮಳ ಏನು ಅಂತ ನನಗೆ ಅರ್ಥ ಆಗುತ್ತೆ. ಹೆಂಡತಿನ ಕಳ್ಕೊಳ್ಳೋದು ಅಂದ್ರೆ ಏನು ಅಂತ ನನಗೆ ಗೊತ್ತು. ಅಮೂಲ್ಯ ನನ್ನ ಬಿಟ್ಟು ಹೋದಾಗ ನನಗೆ ಈ ಪ್ರಪಂಚನೇ ನಿಂತು ಹೋದಾಗ ಅನ್ಸಿತ್ತು. ದಿಕ್ಕೆ ತೋಚ್ಲಿಲ್ಲ. ಕೂತ್ ಕಡೆ ಕೂರಕ್ಕಾಗದೆ, ನಿಂತ ಕಡೆ ನಿಂತ್ಕೊಳಕ್ಕಾಗದೆ ಇರೋಂಥ ಮನಸ್ಥಿತಿ. ಆದ್ರೆ ಏನ್ ಮಾಡೋದು? ಎದುರಿಸ್ಲೇಬೇಕು. ಆಗಿದ್ದನ್ನ ಮರ್ತು ಬಿಡು ಅಂತ ಹೇಳೋದು ಮೂರ್ಖತನ. ಯಾಕೆಂದ್ರೆ ಆಗಿದ್ದು ಮರೆಯೋಕ್ಕಾಗದೇ ಇರುವಂಥದ್ದು. ಅದ್ರ ಜೊತೆ ಜೊತೆಗೆ ಬದುಕಬೇಕು ಅನ್ನೋದಷ್ಟೇ ಸತ್ಯ. ನಿನ್ನ ಸಂಕಟನ ನನ್ನ ಜೊತೆ ಹಂಚ್ಕೊ ಅಂತ ಹೇಳಲ್ಲ. ಯಾಕಂದ್ರೆ ನಮ್ಮಿಬ್ಬರ ಮಧ್ಯೆ ಅಂತ ಸಲಿಗೆ ಇಲ್ಲ. ನನ್ನ ತಂದೆಯಾಗಿ ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ನಾನು ಇಂಥ ಮನಸ್ಥಿತಿ ಎದುರಿಸಿರೋರಾದ್ರಿಂದ 4 ಮಾತುಗಳಲ್ಲಿ ನಿನ್ನ ಮುಂದಿನ ಬದುಕಿನ ದಾರಿ ಏನು ಅಂತ ತೋರಿಸ್ಕೊಡ್ಬೋದು. ಯಾಕೆಂದ್ರೆ ಬದುಕಿಗೊಂದು ಗುರಿ ಬೇಕೇ ಬೇಕು. ನಾನು ಆಧ್ಯಾತ್ಮ ಆಶ್ರಮ ಅಂತ ಕಂಡುಕೊಂಡೆ. ನೀನು ಅದೇ ಹಾದಿ ಹಿಡಿಬೇಕು ಅಂತಲ್ಲ, ಅಂತ ಹಲವಾರು ದಾರಿಗಳಿದೆ. ಥ್ಯಾಂಕ್ಸ್ ಡ್ಯಾಡಿ. ಹೆಂಡ್ತಿನ ಕಳ್ಕೊಳ್ಳೋ ನೋವು ನಮ್ಮ ವಂಶ ಕಂಟಿದ ಶಾಪ ಅನ್ಸುತ್ತೆ. ಅಮ್ಮ ಅಪ್ಪನ ಬಿಟ್ಟು ಹೋದ್ಲು, ಅಮೂಲ್ಯ ನನ್ನನ್ನು ಬಿಟ್ಟು ಹೋದ್ಲು. ಈಗ ನನ್ನ ಸೊಸೆ ನನ್ನ ಮಗನ್ನು ಬಿಟ್ಟು ಹೋಗಿದ್ದಾಳೆ. ಯಾವುದಕ್ಕೂ ಎದೆಗುಂದಬಾರದು ಮಗನೇ. ಆಗಿದ್ದನ್ನೇ ಎದುರಿಸಲೇಬೇಕು. ಒಂದು ಸಮಾಧಾನ, ನಾನು ಅಮೂಲ್ಯನ ಕಳ್ಕೊಂಡಾಗ ನಮ್ಮಪ್ಪ ನನ್ನ ಜೊತೆಗಿರಲಿಲ್ಲ. ಆದರೆ ನಿನಗೆ ನಾನಿದ್ದೀನಿ. ಆಗಿರೋದ್ರ ಜೊತೆಗೆ ನಾಳೆಗಳನ್ನು ಕಟ್ಟಬೇಕು.
ನಾಳೆ ಹೊಸದಾಗಿರ್ಲಿ. ಮಾವ, ಶ್ರೀನಿವಾಸ್ ಮಾವ, ಮಾವ, ಶ್ರೀನಿವಾಸ್ ಮಾವ, 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 ನಿಂತ್ಕೋ.